ಇವರು ನಮ್ಮ ಪೇಷಂಟ್ ಪಂಕಜಾಕ್ಷಮ್ಮ ಅವರಂತ. ನಮ್ಮ ಕ್ಲಿನಿಕ್ಗೆ ಬಂದಾಗ ತುಂಬ ಮಂಡಿ ನೋವಿಂದ ಸಫರ್ ಆಗ್ತಿದ್ರು. ಬನ್ನಿ ಕೇಳೋಣ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಮ್ಮ ಕ್ಲಿನಿಕಲ್ಲಂತ. ಹೇಳಿ ಪಂಕಜಾಕ್ಷಮ್ಮ ಅವರೇ. ನನ್ನ ಮಗ ಸೌಖ್ಯ ಹಾಸ್ಪಿಟ್ಲಿಗೆ ಕರ್ಕೊಂಬಂದ. ತುಂಬ ಚೆನ್ನಾಗಿ ನೋಡ್ತಾರೆ. ನಾಜಿಯಾ ಮೇಡಮೇ ಅವ್ರಿಗೆ ತೋರಿಸ್ಬೇಕು ಬಂದ್ರಿ ಇಲ್ಲಿ ಟ್ರೀಟ್ಮೆಂಟು ಒಂದ್ಸರಿ ನೋಡೋಣ ಅಂತ ಕರ್ಕೊಂಬಂದ. ನಾನು ತುಂಬ ಕಡೆ ತೋರಿಸಿ ಆಲೇ ಸಾಕಾಗಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಎಲ್ಲ ಹೇಳೋರು. ನಾನು ಅದನ್ನು ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಹೆದರಿಕೆ ಆಗಿ ಮತ್ತೆ ಈ ಹಾಸ್ಪಿಟ್ಲಿಗೆ ಬಂದೆ. 5-6 ಸೆಷನ್ನಲ್ಲೇ ನನಗೆ ಎಷ್ಟೋ ನೋವು ಕಡಿಮೆ ಆಯಿತು. ತುಮಕೂರಿನಲ್ಲಿ ತುಂಬ ಒಂದು 2-3 ಕಡೆ ಹಾಸ್ಪಿಟ್ಲಲ್ಲಿ ತೋರಿಸಿದೆ. ಅವರು ಇಂಜೆಕ್ಷನ್ ಕೊಟ್ಟಿದ್ರು, ಮಾತ್ರೆಗಳು ಕೊಟ್ಟಿದ್ರು. ಮತ್ತೆ ನೋವು ಶುರುವಾಗೋದು. ಓಡಾಡಕ್ಕೆ ಆಗ್ತಿರ್ಲಿಲ್ಲ. ನನಗೆ ಮೆಟ್ಲತ್ತಕ್ಕೆ ಆಗಲ್ಲ. ಫುಲ್ಲು ನೋವಿತ್ತು. ನರ ಎಳೆಯೋದು ಒಂಥರ ಕರೆಂಟ್ ಶಾಕ್ ಕೊಟ್ಟಂಗೆ ಆಗೋದು. ಇಲ್ಲಿ ಬಂದಮೇಲೆ ನನಗೆ ಟ್ರೀಟ್ಮೆಂಟು ಪರವಾಗಿಲ್ಲ, ನೋವೇ ಇಲ್ಲ. ಮಲ್ಕೊಂಡ್ರೆ ರೈಟ್ ಸೈಡ್ ಕಾಲು ಆ ಕಡೆ ಈ ಕಡೆ ಒಳಸೋಕ್ಕಾಗ್ತಿರ್ಲಿಲ್ಲ. ನರ ಎಳ್ತಾ ಬರೋದು. ಈಗ ಅದೇನೂ ಇಲ್ಲ, ನೋವಿಲ್ಲ, ಕಡಿಮೆ ಆಗಿದೆ. ಈಗ ಬರೀ ಮ್ಯಾಗ್ನೆಟಿಕ್ ಥೆರಪಿ, ಲೇಸರ್ ಥೆರಪಿನಲ್ಲೇ ಫುಲ್ ಗುಣಮುಖರಾಗ್ತೀರಾ. ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ನಾವು ಟ್ಯಾಬ್ಲೆಟ್ ತಗೊಂಡು ನಮ್ಮ ಶರೀರ ಹಾಳು ಮಾಡ್ಕೊಳೋದ್ಕಿಂತ ಈ ರೀತಿ ಒಂದ್ಸರಿ ಬಂದು ಟ್ರೀಟ್ಮೆಂಟ್ ತಗೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ದೂರದಿಂದ ಎಲ್ಲ ಬರ್ತಾರೆ ಇಲ್ಲಿಗೆ. ನಾನು ಬರುವಾಗ ನನಗೆ ತುಂಬ ಕಾಲು ಓಡಾಡೋಕ್ಕೆ ಆಗ್ತಿರ್ಲಿಲ್ಲ. ಈಗ ನನ್ನ ಮಗನೇ ಖುಷಿ ಪಡ್ತಾನೆ, ಅಮ್ಮ ಕುಂಡ್ಕೊಂಡು ನಡೀತಿದ್ರಿ, ಈಗ ಸ್ಟ್ರೈಟಾಗಿ ನಡೀತಿದ್ದೀರಾ, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಆಗಿದೆ ಅಂತ ನನ್ನ ಮಗನೇ ಖುಷಿ ಪಡ್ತಾ ಇದ್ದೀನಿ.